ವಸ್ತುಗಳ ಬೆಲೆ ಏರಿಕೆ, ಮಾವು ಟೊಮೊಟೊಗೆ ಬೆಲೆ ಕುಸಿತ, ಜೊತೆಗೆ ಮುಂಗಾರು ಮಳೆ ಮುನಿಸಿಕೊಂಡು ಸಂಪೂರ್ಣವಾಗಿ ಮಳೆ ಇಲ್ಲದೆ ಬರಗಾಲ ಆವರಿಸಿದ್ದರೂ ಸಹ ರಾಜ್ಯ ಸರ್ಕಾರ ರೈತರನ್ನು ಕಡೆಗಣಿಸ್ತಾ ಇದೆ. ಯಾಕಂದರೆ ಇವತ್ತು ಬೆಲೆ ಕುಸಿತ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಬರದಿಂದ ತತ್ತರಿಸಿರುವ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಹಾಲು ಒಕ್ಕೂಟದ ಅಧ್ಯಕ್ಷರು ಮತ್ತು ಅಲ್ಲಿನ ಆಡಳಿತ ಮಂಡಳಿ ಏಕಾಏಕಿ ಹಾಲಿನ ಬೆಲೆಯನ್ನು ಇಳಿಕೆ ಮಾಡುವ ಮುಖಾಂತರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಏಕಾಏಕಿ 2 ರೂಪಾಯಿ ಇಳಿಕೆ ಮಾಡಿಬಿಟ್ರು. ಈ ಕಡೆ ಬೆಳೆದ ಬೆಳೆಗೆ ಬೆಲೆ ಇಲ್ಲ, ಈ ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇನ್ನು ಬರಗಾಲ, ಕೂಲಿ ಕಾರ್ಮಿಕರಿಗೆ ನರೇಗಾದ ಕೆಲಸನೂ ಇಲ್ಲ. ಆದರೆ ಅವರ ಮಕ್ಕಳ ಶಿಕ್ಷಣ ಮತ್ತು ಆ ಹಿರಿಯರ ಆರೋಗ್ಯಕ್ಕಾಗಿ ಮತ್ತು ಖಾಸಗಿ ಸಾಲ ಮಾಡಲು ಶಕ್ತಿ ಇಲ್ಲದಂತಹ ರೈತ ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿದಂತಹ ಹೈನೋದ್ಯಮದ ಮೇಲೆ ಹಾಲು ಒಕ್ಕೂಟ ತನ್ನ ಪ್ರಭಾವವನ್ನು ಬೀರಿ ಅವರು ಉಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಎಂದಂತೆ ಹಾಲಿನ ಬೆಲೆಯನ್ನು ಇಳಿಕೆ ಮಾಡುವ ಮುಖಾಂತರ ರೈತ ವಿರೋಧಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಯಾಕಂದರೆ 2 ರೂಪಾಯಿ ಇಳಿಕೆ ಮಾಡಿ ಇವತ್ತು 1 ಲೀಟರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ 35-36 ರೂಪಾಯಿ ಖರ್ಚು ಬರ್ತಾ ಇದೆ. ನೀವು ಕೊಡ್ತಾ ಇರೋದು ಹಾಲು ಒಕ್ಕೂಟದ 35 ರೂಪಾಯಿ 15 ಪೈಸೆ. ಅದರ ಜೊತೆಗೆ ಇವತ್ತು ಹಾಲು ಕೇಂದ್ರಗಳಲ್ಲಿ ಹಳ್ಳಿಗಳಲ್ಲಿ ಆ ಪೇಮೆಂಟ್ ಇಲ್ಲ, ಈ ಪೇಮೆಂಟ್ ಇಲ್ಲ, ಅದು ಗುಣಮಟ್ಟ ಇಲ್ಲ ಅಂತ ಅದನ್ನು ಕಡಿತ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ರೈತ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕಸಿದುಕೊಟ್ಟಿರುವ ಹಾಲು ಒಕ್ಕೂಟದ ಅಧ್ಯಕ್ಷರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಬರಗಾಲ ತೀವ್ರವಾಗಿ ಆವರಿಸಿರೋದ್ರಿಂದ ಪ್ರತಿ ಲೀಟರ್ ಹಾಲಕ್ಕೆ 10 ರೂಪಾಯಿ ಹೆಚ್ಚಳ ಮಾಡುವ ಜೊತೆಗೆ 1 ಲೀಟರ್ ಹಾಲಿಗೆ 10 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಬೇಕು. ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದರೆ ಈ ದಿನಾಂಕ 23/7/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳು ಮತ್ತು ತಲೆಯ ಮೇಲೆ ಕಲ್ಲನ್ನು ಹೊರುವ ಮುಖಾಂತರ ಹಾಲು ಒಕ್ಕೂಟದ ಒಂದು ಮುತ್ತಿಗೆ ಹಾಕಿ ಹಾಲಿನ ಬೆಲೆ 10 ರೂಪಾಯಿ ಏರಿಕೆ ಮಾಡಬೇಕು. ಹಾಲಿನ ಪ್ರೋತ್ಸಾಹಧನವನ್ನು 10 ರೂಪಾಯಿ ಏರಿಕೆ ಮಾಡಬೇಕು. ಪಶು ಆಹಾರ ಮತ್ತು ಪಶು ಮೇವನ್ನು, ಹಸಿರು ಮೇವನ್ನು ಒಕ್ಕೂಟದಿಂದಲೇ ಈ ಒಂದು ಬರ ತೀರುವವರೆಗೂ ಉಚಿತವಾಗಿ ನೀಡುವ ಮುಖಾಂತರ ರೈತ ಕೂಲಿ ಕಾರ್ಮಿಕರ ಸ್ವಾಭಿಮಾನದ ಹೈನೋದ್ಯಮವನ್ನು ರಕ್ಷಣೆ ಮಾಡಬೇಕಂತೇಳಿ ಒತ್ತಾಯಿಸಿ 23/7/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳು ಹಸಿ ಮೇವು ಮತ್ತು ತಲೆಯ ಮೇಲೆ ಕಲ್ಲನ್ನು ಒತ್ತುವ ಮೂಲಕ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ನಿರ್ಧಾರವನ್ನು ರೈತ ಮಹಿಳೆಯರ ಸಭೆಯಲ್ಲಿ ತೀರ್ಮಾನ ಮಾಡ್ತಿದ್ದೇನೆ. ಸಂಬಂಧಪಟ್ಟ ಹಾಲು ಒಕ್ಕೂಟಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.